ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ. ಆದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಾಗೂ 2,000 ರೂಪಾಯಿ ಹಣ ಮಹಿಳೆಯರ ಖಾತೆಗಳಿಗೆ ಕ್ರೆಡಿಟ್ ಆಗ್ತಾ ಇದೆ. ಇದು ನಾಳೆ ಸೋಮವಾರದಂದು ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬರಲಿದೆ. ಮಹಿಳೆಯರೇ, ಸೋಮವಾರದಿಂದ ಸುಮಾರು 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಾಗೂ 12ನೇ ಕಂತಿನ ಹಣ ಜಮೆ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ಜುಲೈ 22 ಸೋಮವಾರ ಬೆಳಗ್ಗೆ 10:30 ಮೇಲ್ಪಟ್ಟು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಸುಮಾರು 4,000 ರೂಪಾಯಿ ಹಣ ಬರ್ತಾ ಇದೆ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ಅಪ್ಡೇಟು ತುಂಬ ಮುಖ್ಯವಾಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಹಾಗಾದರೆ ಆ ಮುಖ್ಯವಾದಂತಹ ಅಪ್ಡೇಟ್ ಏನು ಮತ್ತು ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಬರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಬಿಕಾಸ್ ಈ ವಿಡಿಯೋ ತುಂಬ ಮುಖ್ಯವಾಗಿರುವಂತಹ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ಇದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತಾ ಇರೋದು. ಆದರೂ ಕೂಡ ಇಲ್ಲಿ 85% ವೀಕ್ಷಕರು ಯಾವುದೇ ರೀತಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಬರೀ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಇನ್ನು ಉಳಿದಿರುವಂತಹ 14ರಿಂದ 15% ವೀಕ್ಷಕರು ಮಾತ್ರನೇ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ. ವೀಕ್ಷಕರೇ, ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಬರುತ್ತೆ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನಾವು ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಡಬೇಕು ಅಂತಂದರೆ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಮಾತ್ರನೇ ಲೈಕ್ ಮಾಡಿ. ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬಂದಿದೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ ಈ ಅಪ್ಡೇಟ್ ಏನು ಅಂತ ತಿಳಿಸಿಕೊಡ್ತಾನೆ. ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡ್ತಾನೆ ಇದ್ರಿ, ನಮಗೆ 11 ಮತ್ತು 12ನೇ ಕಂತಿನ ಹಣ ಬಂದಿಲ್ಲ ಅಂತ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಇವಾಗ ಗುಡ್ ನ್ಯೂಸನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಯಾಕಂತಂದರೆ ಇವರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಹಾಗಾದರೆ ಇವರು ಒಂದು ಮುಖ್ಯವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೋಡಿ ಸ್ನೇಹಿತರೆ, ಕರ್ನಾಟಕದಲ್ಲಿ ಇರುವಂತಹ ಯಾವ ಒಂದು ಜಿಲ್ಲೆಯವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ ಅನ್ನುವಂತಹ ಒಂದು ಇನ್ಫಾರ್ಮೇಷನನ್ನು ಇವಾಗ ನಾನು ನಿಮಗೆ ಫಸ್ಟು ತಿಳಿಸಿಕೊಡ್ತಾನೆ, ಬನ್ನಿ. ಸ್ನೇಹಿತರೆ, ಮೊದಲನೆಯದಾಗಿ ಬೆಂಗಳೂರು. ಹೌದು ಸ್ನೇಹಿತರೆ, ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಹಾಗೂ ರಾಮನಗರ ಮತ್ತು ಕೋಲಾರ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಹಾಗೂ ತುಮಕೂರು. ನಾನು ಹೇಳಿರುವಂತಹ ಇವಿಷ್ಟು ಜಿಲ್ಲೆಗಳು ಒಂದು ಬೆಂಗಳೂರು ಒಂದು ವಿಭಾಗಕ್ಕೆ ಸೇರಿರುವಂತಹ ಜಿಲ್ಲೆಗಳಾಗಿರ್ತವೆ. ಇವೆಲ್ಲ ಜಿಲ್ಲೆಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲಿದೆ. ಹಾಗೂ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳನ್ನು ಹೇಳ್ತಾನೆ, ಬನ್ನಿ. ಇಲ್ಲಿ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಹಾವೇರಿ, ಧಾರವಾಡ, ಗದಗ, ಉತ್ತರ ಕನ್ನಡ. ಸ್ನೇಹಿತರೆ, ಈ 7 ಜಿಲ್ಲೆಗಳು ಈ ಒಂದು ಬೆಳಗಾವಿ ಒಂದು ವಿಭಾಗದಲ್ಲಿ ಬರುವಂತಹ ಜಿಲ್ಲೆಗಳಾಗಿರ್ತವೆ. ಈ ಜಿಲ್ಲೆಗಳಿಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಳೆ ಸೋಮವಾರದಂದು ನಿಮ್ಮ ಖಾತೆಗಳಿಗೆ ಬರಲಿದೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಇವಾಗ ನಾವು ಬೆಂಗಳೂರು ವಿಭಾಗ ಹೇಳಿದ್ವಿ ಹಾಗೂ ಬೆಳಗಾವಿ ವಿಭಾಗ ಹೇಳಿದ್ವಿ. ಇವಾಗ ಮೈಸೂರು ವಿಭಾಗವನ್ನು ನೋಡ್ತಾ ಹೋಗೋಣ, ಬನ್ನಿ. ಇದು 3ನೇ ಹಂತವಾಗಿ ಮೈಸೂರು ಒಂದು ವಿಭಾಗದಲ್ಲಿ ಬರ್ತಾ ಇದೆ. ಹಾಗಾದರೆ ಮೈಸೂರು ವಿಭಾಗದಲ್ಲಿ ಯಾವ ಒಂದು ಜಿಲ್ಲೆಯವರೆಗೆ ಇದು ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ, ಬನ್ನಿ. ಇಲ್ಲಿ ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಮಂಡ್ಯ, ಹಾಸನ, ಕೊಡಗು, ಮೈಸೂರು ಹಾಗೂ ಉಡುಪಿ. ಈ ಮತ್ತು 8 ಜಿಲ್ಲೆಗಳಿಗೆ 3ನೇ ಹಂತವಾಗಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇದೆ. ಅದೇ ರೀತಿ 4ನೇ ಹಂತವಾಗಿ ಈ ಜಿಲ್ಲೆಯವರಿಗೆ ಕ್ರೆಡಿಟ್ ಆಗ್ತಾ ಇದೆ. 4ನೇ ಹಂತವಾಗಿ ಇಲ್ಲಿ ಕಲಬುರಗಿ ವಿಭಾಗದಲ್ಲಿ ಬರುವಂತಹ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇದು ಜಮೆ ಆಗ್ತಾ ಇದೆ. ನಾನು ಹೇಳುವಂತಹ ಇವಿಷ್ಟು ಜಿಲ್ಲೆಗಳಿಗೆ ಸೋಮವಾರ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ, ಇದು ಮಂಗಳವಾರ ನಿಮ್ಮ ಖಾತೆಗಳಿಗೆ ಬರಲಿದೆ. ಹಾಗೂ ಮತ್ತೆ ಅಪ್ಡೇಟ್ ಬಂದರೆ ನಾನು ಮಂಗಳವಾರ ಯಾವ ಜಿಲ್ಲೆಗೂ ಕೂಡ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ ಸ್ನೇಹಿತರೆ, ಬನ್ನಿ. ಆ ಒಂದು ಜಿಲ್ಲೆಗಳ ಹೆಸರನ್ನು ಹೇಳ್ತಾನೆ, ಬಳ್ಳಾರಿ, ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಯಾದಗಿರಿ ಮತ್ತು ವಿಜಯನಗರ. ಇವಿಷ್ಟು ಜಿಲ್ಲೆಗಳಿಗೆ, ಈ ಪ್ರತಿಯೊಂದು ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಇದು 4ನೇ ಕಂತಿನ ಹಣವಾಗಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ನಾನು ಇವಾಗ ಹೇಳಿರುವಂತಹ ಈ ಕೊನೆಗೆ ಹೇಳಿದೆ ನೋಡಿ, ಈ ಕಲಬುರಗಿ ವಿಭಾಗದಲ್ಲಿ ಈ ಒಂದು ಜಿಲ್ಲೆಯ ಮಹಿಳೆಯರಿಗೆ ನಾಳೆ ಸೋಮವಾರದಂದು ಬರೋದಿಲ್ಲ, ನಾಡಿದ್ದು ಮಂಗಳವಾರದಂದು ನಿಮ್ಮ ಖಾತೆಗಳಿಗೆ ಬರಲಿದೆ ಸ್ನೇಹಿತರೆ. ನೀವು ಅಂದ್ಕೋಬಹುದು ಈ ಒಂದು ಹಣ ಅನ್ನೋದು ಸ್ಟಾಪ್ ಆಗಿದೆ, ಈ ಗೃಹಲಕ್ಷ್ಮಿ ಹಣ ಅನ್ನೋದು ಯಾರಿಗೂ ಕೂಡ ಬರ್ತಾ ಇಲ್ಲ, ನಮಗೇನೋ ಇದು ಬರೋದಿಲ್ಲ ಅಂತ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇವಾಗಲೇ ನಾನು ಹೇಳಿದೆ ಅಲ್ಲ, ಇವಿಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಹಾಕಿದ್ದಾರೆ. ಸೊ ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಕೆಲವೊಂದಿಷ್ಟು ಮಹಿಳೆಯರಿಗೆ ಇದು ಬಂದಿರಬಹುದು, ಆದರೆ ಇದು ನಿಮಗೆ ಬಂದಿಲ್ಲ. ಯಾಕಂತಂದರೆ 15ನೇ ತಾರೀಕಿನಿಂದಲೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಮ್ಮ ಒಂದು ಖಾತೆಗೆ ಇವರು ಜಮೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಅಪ್ಡೇಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಆಗಲೇ ಒಂದು ಮಾತು ಹೇಳಿದ್ದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮುಖ್ಯವಾಗಿರುವಂತಹ ಒಂದು ಅಪ್ಡೇಟನ್ನು ಅಂತಂದರೆ ಒಂದು ಮುಖ್ಯವಾಗಿರುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ಇವಾಗಲೇ DBT ಮುಖಾಂತರ ಕಳಿಸಿದಾರಂತೆ.
ಸ್ನೇಹಿತರೆ, ಇಲ್ಲಿ 1,78,000 ಮಹಿಳೆಯರು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತಾ ಇದ್ದಾರಂತೆ. ಈ ತೆರಿಗೆಯನ್ನು ಕಟ್ಟೋರನ್ನು ನಾವು ಸ್ಟಾಪ್ ಮಾಡಿಬಿಟ್ಟು ಯಾರು ಒಂದು ಇಲ್ಲಿ ಎಲಿಜಿಬಿಲಿಟಿ ಅಂತಂದರೆ ಅರ್ಹತೆಯನ್ನು ಪಡೆದಿರ್ತಾರೆ ಅಂತಹ ಮಹಿಳೆಯರಿಗೆ ಮಾತ್ರನೇ ನಾವು ಹಣವನ್ನು ಹಾಕ್ತೇವೆ. ಇಲ್ಲಿ ಯಾರು ಒಂದು ಇಲ್ಲಿ ಟ್ಯಾಕ್ಸನ್ನು ಕಟ್ತಾ ಇದ್ರಲ್ಲ ಅಂತಹ ಒಂದು ಮಹಿಳೆಯರನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಾನು ತುಂಬ ಕಷ್ಟಪಡ್ತಾ ಇದ್ದೇನೆ, ಏನೇನೋ ಕೆಲಸ ಮಾಡಿದೆ ಈ 2,000 ರೂಪಾಯಿ ಹಣ ಬರಬೇಕು ಅಂತ, ಆದರೂ ಕೂಡ ಈ ಹಣ ಅನ್ನೋದು ನನ್ನ ಖಾತೆಗಳಿಗೆ ಜಮೆ ಆಗ್ತಾ ಇಲ್ಲ ಅಂತ ಅನ್ನೋರು, ಅಂತಂದರೆ ನಿಮಗೆ 1ರಿಂದ 10ನೇ ಕಂತಿನ ಹಣ ಬಂದಿತ್ತು ಅಂತಂದರೆ ಬಿಡಿ, ನಿಮಗೆ ಇನ್ ಕೇಸ್ ಉಳಿದಿರುವಂತಹ ಕೆಲವೊಂದಿಷ್ಟು ಕಂತುಗಳು ಇನ್ನೂ ಕೂಡ ಬಂದೇ ಇಲ್ಲ ಅಂತಂದರೆ ನೀವು ಈಗಲೇ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿಬಿಟ್ಟು ನಿಮ್ಮ ಸಮಸ್ಯೆಯನ್ನು ನೀವು ಬಗೆಹರಿಸಿಕೊಳ್ಬೇಕು. ಸ್ನೇಹಿತರೆ, ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು.